ಈ ಕ್ಷೇತ್ರದ ಶಾಸಕರು, ನಗರಾಭಿವೃದ್ಧಿ ಸಚಿವರು ಆದಂತ ಶ್ರೀ ಬೈರ್ತಿ ಸುರೇಶ್ ಅವರೇ, ಮಾಜಿ ಸಚಿವರು ಶಾಸಕರು ಆದಂತ ಶ್ರೀ ಆರ್ ವಿ ದೇಶಪಾಂಡೆ ಅವರೇ, ಈ ಕ್ಷೇತ್ರದ ಮಾಜಿ ನಗರ ಪಾಲಿಕೆ ಸದಸ್ಯರಾದಂತ ಆನಂದ್ ಕುಮಾರ್ ಅವರೇ, ರಾಜಕೀಯ ಕಾರ್ಯದರ್ಶಿಗಳಾದಂತ ಶ್ರೀ ನಜೀರ್ ಅಹಮದ್ ಅವರೇ, ಈ ಭಾಗದ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ವಾಜೀದ್ ಅವರೇ, ಶ್ರೀ ಬಾಲಾಜಿ ಅವರೇ, ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ ನಿರ್ದೇಶಕರಾದಂತ ಶ್ರೀ ಪರ್ಜನ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಗಣ್ಯರೇ, ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡತಕ್ಕಂತ ಎಲ್ಲ ಡಾಕ್ಟರ್ಗಳೇ, ಶುಶ್ರೂಷಕಿಯರೇ, ಇತರ ಎಲ್ಲ ಸಿಬ್ಬಂದಿ ವರ್ಗದವರೇ, ಮತ್ತೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಕಾಯಿಲೆಯನ್ನ ಟ್ರೀಟ್ ಮಾಡತಕ್ಕಂತ ಲೀನಿಯರ್ ಆಕ್ಸಿಲರೇಟರ್ ರೇಡಿಯೇಷನ್ ಥೆರಪಿ ಇದರ ಸೇವೆಯನ್ನ ಉದ್ಘಾಟನೆ ಮಾಡಿದ್ದೇವೆ. ಇದು ಕ್ಯಾನ್ಸರ್ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಮಾಡತಕ್ಕಂತ ಆಧುನಿಕ ಮಿಷಿನ್ ಇದು. ನನಗೆ ಫರ್ಜನ್ ಅವರು ಹೇಳಿದ್ರು, ಬೆಂಗಳೂರು ನಗರದಲ್ಲಿ ರಾಮಯ್ಯ ಹಾಸ್ಪಿಟಲ್ ಇದೆ, ಅದಾದ್ಮೇಲೆ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲೇ ಇರೋದು ಈ ಮಿಷಿನ್. ಬಹಳ ಸಂತೋಷ. ಅತ್ಯಾಧುನಿಕ ಮಿಷಿನ್ ಅನ್ನ ಪಡ್ಕೊಂಡು ಕ್ಯಾನ್ಸರ್ ಪೇಷಂಟ್ಗಳಿಗೆ ಅದರ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು ಇಟ್ಸ್ ಎ ಮೋಸ್ಟ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಆಸ್ ಪರ್ as the cancer disease is concerned. ರೇಡಿಯೇಷನ್, ವಿಕರಣ, ಬಹಳ ಜನ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಕ್ಯಾನ್ಸರ್ ರೋಗ ಅದು ವಾಸಿ ಆಗ್ತಕ್ಕಂಥ ರೋಗ ಅಲ್ಲ ಅಂತೇಳಿ ಜನರಲ್ಲಿ ಅಭಿಪ್ರಾಯ ಇದೆ. ಅದು ನಾನು ಡಾಕ್ಟರ್ ಕೇಳಿದೆ, ಈ ರೋಗ ವಾಸಿ ಆಗ್ತದ ಅಂತೇಳಿ.
ಅವ್ರು ಹೇಳಿದ್ರು ಇನಿಷಿಯಲ್ ಸ್ಟೇಜ್ ನಲ್ಲಿ ಡಯಾಗ್ನೈಸ್ ಆದ್ರೆ ಸಾಧ್ಯ ಇದೆ ಅಂತ. ಅನೇಕ ಜನ ಕ್ಯಾನ್ಸರ್ ರೋಗ ಬಂದಿದ್ದವರು ವಾಸಿಯಾಗಿರ್ತಕ್ಕಂಥ ನಿದರ್ಶನಗಳಿದಾವೆ. ನಮ್ಮ ಕ್ರಿಕೆಟ್ ಪ್ಲೇಯರ್ ಯಾರವರು, ಯುವರಾಜ್ ಸಿಂಗ್, ಅವ್ರು ಕ್ಯಾನ್ಸರ್ ಬಂದಿತ್ತು ಅಂತ ಪತ್ರಿಕೆಯಲ್ಲಿ ಓದಿದ್ದೇನೆ. ಆಮೇಲೆ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ವಾಸಿ ಆಯ್ತು. ಸೊ ಅದರಿಂದ ಈ ಕಾಯಿಲೆಯನ್ನ ಪ್ರಾರಂಭದಲ್ಲೇ ಪತ್ತೆ ಹಚ್ಚಿದ್ರು. ಐ ಹೋಪ್ ದಟ್ ಯು ಆಲ್ ಅಂಡರ್ಸ್ಟ್ಯಾಂಡ್. ಯಾಕಂತಂದ್ರೆ ಥಾಮಸ್ ಬಹಳ ವ್ಯಾಕರಣಬದ್ಧವಾಗಿ ಕನ್ನಡವನ್ನ ಮಾತಾಡಬೇಕು. ಕನ್ನಡಿಗರು ಕೂಡ ಬಹಳ ಕಡಿಮೆ ಆತರ ಮಾತಾಡೋದು ವ್ಯಾಕರಣಬದ್ಧವಾಗಿ. ವ್ಯಾಕರಣಬದ್ಧವಾಗಿ ಮಾತಾಡೋದು ಇದೆಯಲ್ಲ, ಅನೇಕ ಜನ ಸಾಹಿತಿಗಳಿಗೂ ಕೂಡ ಕಷ್ಟ ಅದು. ಆದ್ರೆ ಅವರು ಥಾಮಸ್ ಅವರು ಬಹಳ ವ್ಯಾಕರಣಬದ್ಧವಾಗಿ, ಶುದ್ಧವಾಗಿ, ಸ್ಫುಟವಾಗಿ ಕನ್ನಡವನ್ನ ಮಾತನಾಡಿದ್ರು, ಕನ್ನಡದಲ್ಲಿ ಮಾತನಾಡಿದ್ರು. ಸೊ ಇಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಬರ್ತಕ್ಕಂಥವ್ರು ಹೆಚ್ಚಾಗಿ ಹಳ್ಳಿಗಾಡಿನ ಜನ ಎಲ್ರೂ ಕೂಡ ಹೆಚ್ಚಾಗಿ ಕನ್ನಡದಲ್ಲೇ ಮಾತನಾಡೋದು. ರೋಗಿಗಳು ಕನ್ನಡದಲ್ಲಿ ಮಾತಾಡಿದ್ರೆ ಡಾಕ್ಟರ್ಗಳು ಇಂಗ್ಲಿಷ್ ನಲ್ಲಿ ಮಾತಾಡೋದು ಪ್ರಯೋಜನ ಆಗೋದಿಲ್ಲ. ಅದರಿಂದ ಡಾಕ್ಟರ್ಗಳು ಕೂಡ ರೋಗಿಗಳ ಭಾಷೆನಲ್ಲೇ ಮಾತನಾಡ್ತಕ್ಕಂಥದ್ದಾಗಬೇಕು. ಅವ್ರು ಇಂಗ್ಲಿಷ್ ಮಾತಾಡಿದ್ರೆ ಇಂಗ್ಲಿಷ್ ಮಾತಾಡಿ, ಕನ್ನಡ ಮಾತಾಡಿದ್ರೆ ಕನ್ನಡದಲ್ಲಿ ಮಾತಾಡಿ, ಮಲಯಾಳಂ ಮಾತಾಡಿದ್ರೆ ಮಲಯಾಳಂ ಮಾತಾಡಿ, ತಮಿಳ್ನಲ್ಲಿ ಮಾತಾಡಿದ್ರೆ ಮಾತಾಡಿ. ಆದರೆ ಕನ್ನಡಿಗರೇ ಹೆಚ್ಚಿರೋದ್ರಿಂದ ಕನ್ನಡದಲ್ಲೇ ವ್ಯವಹರಿಸೋದು ಬಹಳ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ನಾನು ಈ ಬ್ಯಾಪ್ಟಿಸ್ಟ್ ಆಸ್ಪತ್ರೆನ ಈ ಕಡೆ ಹೋಗುವಾಗ ಬರುವಾಗೆಲ್ಲ ನೋಡಿದೀನಿ, ಅನೇಕ ಸಾರಿ ನೋಡಿದೀನಿ. ಈಗ ಬರುವಾಗ ಬೈತಿ ಸುರೇಶ್ ಅವರು ಹೇಳ್ತಾ ಇದ್ರು, ಇಲ್ಲಿ ಹೆಚ್ಚಾಗಿ ಬಡವರಿಗೆ ಹೆಚ್ಚು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ, ಮತ್ತೆ ಕಡಿಮೆ ಖರ್ಚಿನಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅಂತ. ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಸಮಾಜದಲ್ಲಿ ಬಡವರು ಬಹಳ ಇದ್ದಾರೆ. ಶ್ರೀಮಂತರಿಗೆ ಕಾಯಿಲೆ ಬಂದ್ರೆ ಅವ್ರು ವಾಸಿ ಮಾಡ್ಕೊತಾರೆ, ಯಾವ್ದಾದ್ರು ಖಾಸಗಿ ಆಸ್ಪತ್ರೆಗೆ ಹೋಗಿ ಎಲ್ಲಿ ಉತ್ತಮವಾದಂತ ಟ್ರೀಟ್ಮೆಂಟ್ ಸಿಗ್ತದೆ ಅಂತ ಟ್ರೀಟ್ಮೆಂಟ್ ಅನ್ನು ತಗೊಳ್ಳಿಕ್ಕೆ ಅವರಿಗೆ ಶಕ್ತಿ ಇರ್ತದೆ. ಆದ್ರೆ ಬಡವರಿಗೆ, ಅನೇಕ ಜನರಿಗೆ ಅವ್ರಿಗೆ ದಿನನಿತ್ಯದ ಜೀವನ ಮಾಡೋಕ್ಕೂ ಕೂಡ ಕಷ್ಟ ಇರ್ತಕ್ಕಂಥ ಜನರು ಇರ್ತಾರೆ. ಅಂತ್ಯವರಿಗೆ ನೀವು ಸಹಾಯ ಮಾಡಿದ್ರೆ ಅದಕ್ಕಿಂತ ಸೇವೆ ಇನ್ನೊಂದಿಲ್ಲ ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾರೆ. ಅದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ, ಜನಸೇವೆಯೇ ಜನಾರ್ದನ ಸೇವೆ ಅಂತ ಕರಿತೀವಿ. ಕ್ರಿಶ್ಚಿಯನ್ ಕಮ್ಯುನಿಟಿ ಜನರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನ ಭಾರತದಲ್ಲಿ ಮಾಡಿದ್ದಾರೆ. ನಿಮಗೆ ಈಗ ಉಡುಪಿ ಮಂಗಳೂರು ಭಾಗದಲ್ಲಿ ಶಿಕ್ಷಣ ಜಾಸ್ತಿ ಆಗಿದ್ರೆ ಅದಕ್ಕೆ ಕಾರಣ ಕ್ರಿಶ್ಚಿಯನ್ ಕಮ್ಯುನಿಟಿನೂ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಹೊರದೇಶದಿಂದ ಕ್ರಿಶ್ಚಿಯನ್ ಕಮ್ಯುನಿಟಿ ಬಂತಲ್ಲ, ಅದು ಬಂದದ್ದು ದಕ್ಷಿಣ ಕನ್ನಡ ಜಿಲ್ಲೆ. ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನ ಜಾಸ್ತಿ ಪ್ರಾರಂಭ ಮಾಡಿದ್ರು. ಆ ಪ್ರಾರಂಭ ಮಾಡೋದ್ರಿಂದ ಎಲ್ಲರಿಗೂ ಶಿಕ್ಷಣ ಸಿಗ್ಲಿಕ್ಕೆ ಸಾಧ್ಯ ಆಯ್ತು. ಯಾಕಂದ್ರೆ ನಮ್ಗೆಲ್ಲ ನಿಮಗೆ ಗೊತ್ತಿದೆ ಏನೋ ಗೊತ್ತಿಲ್ಲ, ಭಾರತೀಯ ಸಮಾಜದಲ್ಲಿ ಬಹುಸಂಖ್ಯಾತ ಜನ
ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ಬಹಳ ಕಾಲದವರೆಗೆ ವಂಚಿತರಾಗಿದ್ದರು. ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು, ವಿದ್ಯೆ ಕಲಿಯಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಅಸಮಾನತೆಯನ್ನ ಕಾಣ್ತಾ ಇದ್ದೀವಿ. ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ ಇವತ್ತು ಸಮಾಜದಲ್ಲಿ ಇದ್ರೆ ಇದು ಒಂದು ಪ್ರಮುಖವಾದಂತ ಕಾರಣ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ. ಆ ಕಾರಣದಿಂದ ನೀವು ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಹೆಚ್ಚಾಗಿ ತಮ್ಮನ್ನ ತೊಡಗಿಸ್ಕೊಂಡಿರ್ತಕ್ಕಂಥದ್ದು, ಅಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂತ ಕೆಲಸ ಅಂತ ಹೇಳಿ ನಾನು ಭಾವಿಸ್ತೀನಿ. ಮತ್ತೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್, ಅತ್ಯಾಧುನಿಕ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀರಲ್ಲ ಕ್ಯಾನ್ಸರ್ ರೋಗಿಗಳಿಗೆ, ಬಹಳ ಸಂತೋಷ. ಅನೇಕ ಜನ ಈ ಶಮನ ಆಗ್ತದೆ. ಬಹಳ ಜನರಿಗೆ ಲೇಟರ್ ಸ್ಟೇಜ್ ನಲ್ಲಿ ಗುರ್ತಾದ್ರೆ, ಕಾಯಿಲೆ ಪತ್ತೆ ಆದ್ರೆ ಅದನ್ನ ಮುಂದೂಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಬೆಳೆದ ರೀತಿ ನೋಡ್ಕೊಳ್ಳಿಕ್ಕೆ ಸಾಧ್ಯ. ರೋಗ ಬಲವಾಗ್ಲಿಕ್ಕೆ ಅದನ್ನ ತಗ್ಗಿಸ್ತಕ್ಕಂಥದಕ್ಕೆ ಪ್ರಯತ್ನವನ್ನು ಮಾಡ್ಬೇಕಾಗ್ತದೆ. ಅದಕ್ಕೆ ಈ ರೇಡಿಯೇಷನ್ ಥೆರಪಿ ಸರ್ವಿಸ್ ಅದು ಬಹಳ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನೀವು ಇನ್ನೂ ಹೆಚ್ಚು ಈಗ ಹೇಳಿದ್ರು, ವೈದ್ಯ ಸುರೇಶ್ ಹೇಳಿದ್ರು, ಸರ್ಕಾರಿ ಆಸ್ಪತ್ರೆ ತರನೇ ಇದು ಕೆಲಸ ಮಾಡ್ತಾ ಇದೆ, ಖಾಸಗಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ತರನೇ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ. ಅದರ ಅರ್ಥ ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚಾಗಿ ಬಡ ರೋಗಿಗಳು ಬರತಕ್ಕಂಥದ್ದು. ಶ್ರೀಮಂತ ರೋಗಿಗಳೆಲ್ಲ ನಮ್ ರಾಜಕಾರಣಿಗಳು ನಾನು ಸೇರಿ ಖಾಸಗಿ ಆಸ್ಪತ್ರೆಗೆ ಹೋಗೋದು. ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ಬಹಳ ಕಡಿಮೆ ಅಲ್ವೇನ್ರಿ? ವಾಜಿದ್ ನೀವು ಖಾಸಗಿ ಆಸ್ಪತ್ರೆಯನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೆ ಸಿಗ್ತಕ್ಕಂತ ಸೌಲಭ್ಯ, ಆರೋಗ್ಯ ಸೌಲಭ್ಯನ ಒದಗಿಸ್ಕೊಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಇಲ್ಲಿರ್ತಕ್ಕಂಥ ಎಲ್ಲ ಡಾಕ್ಟರ್ಗಳಿಗೆ, ಎಲ್ಲ ನರ್ಸ್ಗಳಿಗೆ, ಎಲ್ಲ ಶುಶ್ರೂಷಕರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೀಗೇನೆ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ನಮ್ಮ ಸರ್ಕಾರ ನಿಮಗೆ ಎಲ್ಲ ರೀತಿಯ ಸಹಕಾರವನ್ನ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಆಗ್ಬೋದಾ? ಅದರಿಂದ ಈ ಲೀನಿಯರ್ ಆಕ್ಸಿಲರೇಟರ್ ರೇಡಿಯೇಷನ್ ಥೆರಪಿ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ಇದರ ಸೇವೆ ಬಡವರಿಗೂ ಕೂಡ ದೊರಕಲಿ, ಬಡ ರೋಗಿಗಳಿಗೂ ಕೂಡ ದೊರಕಲಿ ಅಂತಕ್ಕಂಥ ಆಶಯವನ್ನ ವ್ಯಕ್ತ ಮಾಡಿ ಈ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ, ನಿಮ್ಗೆಲ್ಲ ನಮಸ್ಕಾರಗಳನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.